ವೇದಿಕೆಯ ಮೇಲಿನ ಮತ್ತು ವೇದಿಕೆಯ ಕೆಳಗಿನ ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು. ಇದುವರೆಗೆ ರಮೇಶ್ ಆಚಾರ್ಯ ಅವರ ಉಪನ್ಯಾಸವನ್ನು ಕೇಳ್ತಾ ನಾನು ಪೂರ್ತಿ ತನ್ಮಯಳಾಗಿ ಹೋಗ್ಬಿಟ್ಟಿದ್ದೆ. ಯಾಕಂದರೆ ಈ ಶಬ್ದದ ವ್ಯಾಪಾರ ಅನ್ನೋದೇನಿದೆಯಲ್ಲ, ಇದು ಬರೀ ಒಂದು ಕೇಳುವ ಒಂದು ಕ್ರಿಯೆ ಅಷ್ಟೇ ಆಗೋದಿಲ್ಲ. ಇದು ತನ್ನಷ್ಟಕ್ಕೆ ಒಂದು ಆಧ್ಯಾತ್ಮಿಕ ಅನುಭವ ಕೂಡ ಆಗಿಬಿಡ್ತದೆ. ಹಾಗಾಗಿ ಈಗ ಅವರು ನಮ್ಮ 5 ಕೋಶಗಳನ್ನು ಶುದ್ಧೀಕರಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ಮಾತಿನ ಮೂಲಕವೇ ನಡೆದಂಥ ಈ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ನಾನು ಮುಳುಗೋಗಿದ್ದೇನೆ. ಈಗ ಅದರಿಂದ ಹೊರಗೆ ಬರಬೇಕು. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗುತ್ತೆ. ಅದೇನು ಅಂದರೆ, ಈ ಶಬ್ದಕ್ಕೆ ಅಪಾರ ಶಕ್ತಿ ಇದೆ ಅನ್ನೋದು. ಈ ಚಿಂತನೆ ಒಳಗಿನ ನಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಅದು ಪ್ರಾರಂಭ ಮಾಡಿಬಿಡ್ತದೆ. ಇದಕ್ಕೆ ನಮ್ಮ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಗಾರ್ಗಿ ಮತ್ತು ಯಾಜ್ಞವಲ್ಕ್ಯರ ಸಂವಾದ ಅದು ನಮಗಲ್ಲಿ ಮಹತ್ವದ್ದು. ಅದು ನೆನಪಾಗ್ತಾ ಇತ್ತು ನನಗೆ. ಅಲ್ಲಿ ಗಾರ್ಗಿ ಯಾಜ್ಞವಲ್ಕ್ಯರನ್ನು ಪ್ರಶ್ನಿಸ್ತಾ ಹೋಗ್ತಾಳೆ, ಒಂದಾದ ಮೇಲೊಂದರಂತೆ ಇದೇ ಇಂತಹ ಕೋಶಗಳು ಮತ್ತೊಂದು ಈ ಆಧ್ಯಾತ್ಮಿಕ ಪ್ರಕ್ರಿಯೆ ಹೇಗೆ ಸಾಗ್ತದೆ ಅನ್ನೋದ್ರ ಬಗ್ಗೆ. ಆಕೆ ಕೇಳಿದ ಒಂದೊಂದು ಪ್ರಶ್ನೆಗೂ ಯಾಜ್ಞವಲ್ಕ್ಯರು ಉತ್ತರಿಸ್ತಾ ಹೋಗ್ತಾರೆ. ಕೊನೆಗೆ ಒಂದು ಹಂತ ಬಂದಾಗ ಮಾ ಪ್ರಕ್ಷೀಹಿ ಗಾರ್ಗಿ ಅಂತ ಹೇಳ್ಬಿಡ್ತಾರೋ, ನಿಲ್ಲಿಸು, ಇನ್ನು ಮುಂದೆ ಕೇಳಬೇಡ ನೀನು ಅಂತ. ಇದನ್ನು ನಮ್ಮ ಮಹಿಳಾ ಸ್ತ್ರೀವಾದಿಗಳು ನೋಡಿ, ವೇದ ಕಾಲದಲ್ಲಿ ಪ್ರಶ್ನಿಸುವ ಸ್ವಾತಂತ್ರ್ಯ ಕೂಡ ಇರಲಿಲ್ಲ ಅಂತ ಇದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಆದರೆ ಇದನ್ನು ಮಹಿಳಾವಾದದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಲ್ಲ, ಇದನ್ನು ಆ ಮಿಸ್ಟಿಕ್ ಏನು ಒಂದು ದೃಷ್ಟಿಕೋನ ಇದೆಯಲ್ಲ, ಆಧ್ಯಾತ್ಮಿಕ ದೃಷ್ಟಿಕೋನ, ಅದರಿಂದ ನಾವು ನೋಡಬೇಕಾದದ್ದು. ಅಲ್ಲಿ ಹೇಳ್ತಾರೆ ಯಾಜ್ಞವಲ್ಕ್ಯರು, ಇದಕ್ಕಿಂತ ಮುಂದೆ ನೀನು ಪ್ರಶ್ನಿಸಿದರೆ, ನಾನು ಉತ್ತರಿಸಿದರೆ ನಿನ್ನ ತಲೆ ಸಿಡಿದು 1000 ಹೋಳಾಗತ್ತೆ ಅಂತ. ಹಾಗೆ ಅಂಥ ಒಂದು ದಿವ್ಯ ಅನುಭೂತಿಯ ಒಂದು ಅನುಭವವನ್ನು ಅವರ ಉಪನ್ಯಾಸ ಇವತ್ತು ನಮಗೆ ತಂದುಕೊಟ್ಟಿದೆ. ಈಗ ಅದರಿಂದ ಹೊರಗೆ ಬಂದು ರಾಮಾಯಣ ಮತ್ತು ಭಾರತಗಳನ್ನು ಬನ್ನಂಜೆಯವರು ಕಂಡ ದೃಷ್ಟಿ ಏನು ಅನ್ನೋದ್ರ ಕಡೆಗೆ ಈಗ ನಾವು ಚಾನಲೈಸ್ ಮಾಡಬೇಕಿವಾಗ. ಇದು ನನ್ನ ಸಂಕಷ್ಟ ಈಗ. ಆದರೂ ಪರವಾಗಿಲ್ಲ, ಇಷ್ಟು ಹೊತ್ತಾದರೂ ಇನ್ನೂ ಈ ಕೊನೆಯ ಉಪನ್ಯಾಸಕ್ಕೂ ಆಸಕ್ತಿಯಿಂದ ತಾವೆಲ್ಲ ಕೂತಿದ್ದೀರಿ. ನಿಮ್ಮನ್ನೆಲ್ಲ ನೋಡಿ ಮತ್ತಷ್ಟು ಪ್ರೇರಿತಳಾಗಿ ನಾನು ಸಿದ್ಧಪಡಿಸಿರ್ತಕ್ಕಂತಹ ಕೆಲವು ಅಂಶಗಳನ್ನು ತಮ್ಮ ಗಮನಕ್ಕೆ ನಾನು ತರ್ತೇನೆ. ಈ 90ರ ಬನ್ನಂಜೆಯವರ ವಿಶ್ವನಮನ ಸಂದರ್ಭ ಅತ್ಯಂತ ಸಾರ್ಥಕವಾದಂಥ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಏನನ್ನು ನಾವು ಗಮನಿಸಬೇಕು, ಅವರನ್ನು ಸ್ಮರಿಸಿಕೊಳ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಬಹಳ ಹೃದಯಸ್ಪರ್ಶಿಯಾದಂಥ ಒಂದು ಕಾರ್ಯ ಇದು. ಯಾಕಂದರೆ ಕಲಬುರಗಿಯ ಜನಸಮುದಾಯಕ್ಕೆ ಒಂದು ಹೊಸ ಚಿಂತನೆ, ಹೊಸ ವಿಚಾರಗಳನ್ನು ಹೊನಲು ಬೆಳಕಿನ ಹಾಗೆ ಕೊಟ್ಟವರು ಬನ್ನಂಜೆಯವರು. ಹಾಗಾಗಿ ಈಗ ಹೇಗೆ ಇವರ ಪ್ರವಚನ ಕೇಳ್ತಿದ್ದಂತೆ ಒಂದು ಅನುಭವ ಆಯಿತು ನಮಗೆ, ಹಾಗೆ ಅವರ ಇಡೀ ಪ್ರವಚನವನ್ನು ಕೇಳೋದೇ ಒಂದು ಸಮಗ್ರ ಅನುಭವ. ಅದು ಸಾರ್ಥಕ ಅನುಭವ, ಇಡಿಯಾದ ಅನುಭವ. ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಮಾತಾಡಿಸಿದ್ರು ಕೂಡ ಸಿಡಿದು ಬೀಳುವಂಥ ಸ್ಥಿತಿ ಇರ್ತಿತ್ತು. ಯಾಕೆ ಮಾತಾಡ್ತಾ ಇದ್ದಾರೆ ಇವರು ಅಂತ. ಅಂಥ ಸ್ಥಿತಿ ಅದು, ಅಂಥ ತಲ್ಲೀನ ಸ್ಥಿತಿ ಅದು. ಅವರು ಜಯತಿ ಪರಾಶರ ಸೂನು ಅಂತ ಪ್ರಾರಂಭ ಮಾಡಿದರೆ ಸಾಕು, ಅದುವರೆಗೂ ಮಾತಾಡ್ತಾ ಇದ್ದಂಥ ಜನ ಇದ್ದಕ್ಕಿದ್ದಂತೆ ಮಾತು ಮರೆತು ಪ್ರತಿಮೆಗಳಾಗಿ ಕುಳಿತು ಬಿಡ್ತಿದ್ದೆವು. ಆಗ ನಾನು PhD ಮಾಡ್ತಾ ಇದ್ದಂಥ ಸಂದರ್ಭ, ಅವರ ಪ್ರವಚನಗಳನ್ನು ಕೇಳಿದಂಥ ಕಾಲ. ವಿಕ್ರು ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿಯನ್ನು ಕುರಿತು ನನ್ನ ಅಧ್ಯಯನವನ್ನು ನಾನು ಮಾಡ್ತಾ ಇದ್ದೆ. ಆ ಒಂದು ವಿಷಯವನ್ನು ಆರಿಸ್ಕೊಂಡಿದ್ದಕ್ಕಾಗಿ ಇವತ್ತಿಗೂ ನನ್ನನ್ನೇ ನಾನು ಬೆನ್ನು ತಟ್ಕೊಳ್ತೇನೆ. ಯಾಕಂದರೆ ಎಲ್ಲ ವೇದೋಪನಿಷತ್ತುಗಳ ಮೂಲಕ್ಕೆ ಇಳಿದು ಅದನ್ನು ಅರ್ಥೈಸಿಕೊಳ್ಳಬೇಕಾದಂತಹ ಒಂದು ಸವಾಲು ನನ್ನೆದುರಿಗೆ ಬಂತು. ಆಗ ಧನ್ಯವಾಗಿ ಹೋಯಿತು ನನ್ನ ಜನ್ಮ ಅಂತ ನನಗನ್ನಿಸ್ತಾ ಇದೆ.
ಆ ಸಂದರ್ಭದಲ್ಲಿ ಇಲ್ಲಿ ಬನ್ನಂಜೆಯವರ ಪ್ರವಚನಗಳು. ಹಾಗಾಗಿ ನಾನೊಬ್ಬ ವಿದ್ಯಾರ್ಥಿನಿಯ ಹಾಗೆ ಕೂತು ಕೈಯಲ್ಲಿ ಪೆನ್ನು ನೋಟ್ಬುಕ್ಕುಗಳನ್ನು ಹಿಡ್ಕೊಂಡು ಅವರು ಹೇಳಿದ್ದನ್ನೆಲ್ಲ ನಾನು ಬರ್ಕೊಳ್ತಾ ಹೋಗ್ತಿದ್ದೆ. ಅದೊಂದು ಉಭಯ ಸಂಕಟ. ಬರ್ಕೊಳ್ತಾ ಹೋದರೆ ಕೇಳೋದು ತಪ್ಪು ಹೋಗುತ್ತೆ, ಬರೀ ಕೇಳ್ತಾ ಕೂತ್ರೆ ಆಗೇನು ಈಗಿನಂಥ ಯಾವ ಯೂಟ್ಯೂಬು ಮತ್ತೊಂದು ಏನೂ ಇರಲಿಲ್ಲ, ಇವು ಹೋಗ್ಬಿಡುತ್ತಲ್ಲ ಅನ್ನೋ ಸಂಕಟ. ಅಂತೂ ಬರ್ಕೊಳ್ತಿದ್ದೆ, ಕೇಳೋದು ಕೇಳ್ತಿದ್ದೆ, ತಪ್ಪಿಸದೆ. ಅವರು ಮೊದಲು ರಾಯಚೂರಿಗೆ ಬರ್ತಿದ್ರು. ರಾಯಚೂರಲ್ಲಿ 15 ದಿನಗಳ ಕಾಲ ಸಾಯಂಕಾಲ ರಾಮಾಯಣ ಅಥವಾ ಮಹಾಭಾರತ ಅಥವಾ ಭಾಗವತ, ಬೆಳಗ್ಗಿನ ಹೊತ್ತು ಉಪನಿಷತ್ತು ಹೇಳ್ತಿದ್ರು. ಅಲ್ಲಿ ಓಡೋಗ್ತಿದ್ದೆ, ಹೋಗಿ ಅಲ್ಲಿಯೂ ಕೇಳಿ, ಅಲ್ಲಿಂದ ಅವರು ಕಲಬುರಗಿಗೆ ಬರುವಷ್ಟರಲ್ಲಿ ಮತ್ತೆ ನಾನು ಇಲ್ಲಿಯೂ ಕೂಡ 15 ದಿನಗಳ ಕಾಲ ನಾನು ಅದನ್ನು ಯಾವಾಗಲೂ ಕೂತ್ಕೊಂಡು ಯಾವುದನ್ನೂ ತಪ್ಪಿಸದ ಹಾಗೆ ಅದನ್ನು ನಾನು ಕೇಳಿದ್ದುಂಟು. ನಮ್ಮ ವಿಠ್ಠಲವರು ನನ್ನನ್ನು ಸಂಪರ್ಕ ಮಾಡಿ, ನೀವು ಹೇಳಬೇಕು, ನಾನು ನೋಡಿದ್ದೀನಿ, ನೀವು ತಪ್ಪಿಸ್ತಾ ಇರಲಿಲ್ಲ, ಪ್ರತಿಯೊಂದಕ್ಕೂ ನೀವು ಬರ್ತಿದ್ರಿ, ಅದರಿಂದ ನೀವೊಂದು ಉಪನ್ಯಾಸ ಕೊಡಬೇಕು ಅದರಲ್ಲಿ ಅಂತ ಅಂದಾಗ ಭಾಳ ಸಂತೋಷ ಆಗಿಬಿಟ್ಟಿತ್ತು ನನಗೆ. ಇದು ಒಂದು ಗುರುದಕ್ಷಿಣೆಯನ್ನು ಸಲ್ಲಿಸುವ ಒಂದು ಸಂದರ್ಭ ಇದು, ಮಾತುಗಳ ಮೂಲಕ. ಹಾಗಾಗಿ ಬೆಳಗಿನ 6:30ಕ್ಕೆ ಅವರು ಉಪನಿಷತ್ತುಗಳನ್ನು ಪ್ರಾರಂಭಿಸ್ತಿದ್ರು. ಈ ಉಪನಿಷತ್ತುಗಳನ್ನು ಅವರು ಹೇಳುವ ರೀತಿ ಏನಿದೆಯಲ್ಲ, ಇದನ್ನು ನೆನೆಸಿಕೊಂಡ್ರೆ ಈಗಲೂ ಕೂಡ ಎಂಥ ಸಾರ್ಥಕ ಕ್ಷಣಗಳು ಅಂತ ಅನಿಸುತ್ತೆ ನನಗೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕ್ಷಮಿಸಬೇಕು, ನಾಯಮಾತ್ಮ ಪ್ರವಚನೇನ ಲಭ್ಯ ಅನ್ನುವ ಮಾತಿದೆ. ಪ್ರವಚನಗಳಿಂದ ಆತ್ಮ ಅನ್ನುವ ವಸ್ತು ನಮಗೆ ಲಭ್ಯ ಆಗುವುದಿಲ್ಲ ಅಂತ ಹೇಳುತ್ತೆ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರ ಉಪನಿಷತ್ತು ಪ್ರವಚನ ಇರಲಿ ಅಥವಾ ರಾಮಾಯಣ ಮಹಾಭಾರತದ ವಿಷಯ ಇರಲಿ, ನಮ್ಮ ಆತ್ಮ ಅನ್ನೋದು ಹೇಗಿರುತ್ತದೆ ಅನ್ನೋದರ ಕಡೆಗೆ ನಮ್ಮನ್ನಾದರೂ ಕರ್ಕೊಂಡು ಹೋಗ್ತಿದ್ರು. ಅದು ಶ್ರುತಿವಾಕ್ಯ, ಅದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಆದರೆ ಬನ್ನಂಜಿಯವರು ಮಾತ್ರ ನಮ್ಮನ್ನು ಸಮರ್ಥವಾಗಿ ಅದನ್ನು ನಮಗೆ ಸಿಕ್ಕೋದಿಲ್ಲ ಅನ್ನೋದಾದರೂ ಅರ್ಥ ಆಗುವಂತಹ ಒಂದು ರೀತಿಯ ನಮ್ಮನ್ನು ಔನ್ನತ್ಯಕ್ಕೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆ ಬೆಳಗಿನ ಅತ್ಯಂತ ಸ್ತಬ್ಧವಾದ ಪ್ರಶಾಂತವಾದ ಹನುಮಾನ್ ಮಂದಿರದ ವಾತಾವರಣ, ಅಲ್ಲಿ ಅವರು ಕೂಡ ಮೇಲೆ ಅಂಗಿಯನ್ನು ಹಾಕಿಕೊಳ್ಳದೆ ಬಂದು ಕೂತ್ಕೊಂಡು ಅವರು ಪೂರ್ಣಮದಃ ಪೂರ್ಣಮಿದಂ ಅಂತ ಪ್ರಾರಂಭ ಮಾಡಿದರೆ ಸಾಕು, ಎಲ್ಲಿಯೂ ಒಂದು ಉಸಿರು ಕೂಡ ಕೇಳ್ತಿರ್ಲಿಲ್ಲ. ಉಸಿರು ಕಟ್ಟಿ ಅವರ ಇಡೀ ಪ್ರವಚನವನ್ನು ನಾವು ಕೇಳ್ತಾ ಇದ್ವಿ. ಹಾಗೆ ಕೇಳಿದಂಥ ಆ ಉಪನಿಷತ್ತುಗಳಲ್ಲಿ ಈಶಾವಾಸ್ಯ ಉಪನಿಷತ್ತು ಭಾಳ ಅದ್ಭುತವಾದದ್ದು. ಬಹಳ ಚೆನ್ನಾಗಿ ಹೇಳಿದರು ಅವರು ಅದನ್ನು. ಅವರ ಮನೆಗೂ ಕೂಡ ಅವರಿಗದು ಬಹಳ ಪ್ರಿಯವಾದ ಉಪನಿಷತ್ತು ಅಂತ ಕಾಣಿಸ್ತದೆ. ತಮ್ಮ ಮನೆಗೂ ಕೂಡ ಅವರು ಈಶಾವಾಸ್ಯಂ ಅಂತೆಲ್ಲ ಹೆಸರಿಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಉಪನಿಷತ್ತನ್ನು ಅವರು ಹೇಳಿದರು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿದ್ದನಂ. ಅವು ಕಿವಿಯಲ್ಲಿ ಇವತ್ತಿಗೂ ಆ ಶ್ಲೋಕಗಳು ಮತ್ತೆ ಮತ್ತೆ ಪ್ರತಿಧ್ವನಿಸ್ತವೆ. ಆ ಒಂದೊಂದು ಶ್ಲೋಕವನ್ನೂ ಕೂಡ, ಒಂದೊಂದು ಪದ್ಯವನ್ನೂ ಕೂಡ ಮತ್ತೆ ಮತ್ತೆ ಪುನರಪಿ ಉಚ್ಚರಿಸಿ ಅದನ್ನು ಬಿಡಿಸಿ ಬಿಡಿಸಿ ಹೇಗೆ ಅವರು ತಿಳಿಸಿಕೊಡ್ತಿದ್ರು ಅಂತಂದರೆ, ಅವರ ಇಡೀ ಆ ಈಶಾವಾಸ್ಯದ ಒಂದು ಪ್ರವಚನ ಮುಗಿಯುವ ವೇಳೆಗೆ ಇಡೀ ಈಶಾವಾಸ್ಯ ಉಪನಿಷತ್ತೇ ಕಂಠಪಟ ಆಗೋಗಿತ್ತು, ಕೇಳಿ ಕೇಳಿಯೇ. ಅಂಥ ಶಕ್ತಿ ಆ ಶ್ರವಣದಲ್ಲಿ ಮತ್ತು ಆ ಪ್ರವಚನದಲ್ಲಿ ಇತ್ತು ಅನ್ನೋದನ್ನು ಇಲ್ಲಿ ನಾವು ನೆನಪಿಸ್ಕೋಬೇಕು. ಅದನ್ನು ಹೇಳುವಾಗ ನಿಜಕ್ಕೂ ಬಹಳ ನಮ್ಮ ಮನಸ್ಸು ಹೀಗೆಲ್ಲ ಇದೆಯಾ ಉಪನಿಷತ್ತುಗಳಲ್ಲಿ, ಇಂತಹ ಸತ್ಯಗಳು ತುಂಬಿದ್ದಾವ? ಬ್ರಹ್ಮವಸ್ತು ಹೇಗಿದೆ? ತದ್ದೂರೇ ತದ್ವಂತಿಕೆ, ತನ್ನೇ ಜತಿ ತದ್ದೇ ಜತಿ, ಪರಸ್ಪರ ವಿರೋಧ ಗುಣಗಳು ಸೇರಿಕೊಂಡಿರ್ತಕ್ಕಂತಹ ಒಂದು ವಸ್ತು ಆ ಪರಬ್ರಹ್ಮ ವಸ್ತು ಅನ್ನೋದನ್ನು ಅವರು ಹೇಳ್ತಿದ್ರು. ಮತ್ತು ಅಲ್ಲಿ ಒಂದು ಆರ್ತವಾದ ಪ್ರಾರ್ಥನೆ ಇದೆ. ಏನದು? ಹಿರಣ್ಮಯೇಣ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಅಪ್ಪ ತಂದೆ, ನಿನ್ನ ಆ ಹಿರಣ್ಮಯವಾದಂತಹ ಆ ನಿನ್ನ ಕವಚವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸು,
ನಾನು ಸತ್ಯಧರ್ಮಗಳನ್ನು ನೋಡಬೇಕು ಅಂತೇನೆ. ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಆ ಮಾತು ಇವತ್ತಿಗೂ ಇನ್ನೂ ಆ ಭಗವಂತನ ಕಲ್ಯಾಣತರವಾದಂತಹ ಆ ರೂಪವನ್ನು ನೋಡಿದೆ ಅಂತ ಹೇಳ್ತಾನೆ ಸ್ವಯಂಭುವ ಮನು. ಅಲ್ಲಿ ನಮ್ಮ ಗೋವಿಂದಾಚಾರ್ಯರ ಆ ಒಂದು ಪ್ರವಚನದ ಒಂದು ಆ ಎಚ್ಚರ ಏನಿದೆ ಅದು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವೇ ಆಗದಂತಹ ಒಂದು ಪ್ರವಚನ. ಅದು ಈಶಾವಾಸ್ಯ ಉಪನಿಷತ್ತಿನದು. ಇದು ಬೆಳಗ್ಗೆ ಆದರೆ ಸಾಯಂಕಾಲದ ಸಮಯ ಅವರು ರಾಮಾಯಣ ಮತ್ತು ಮಹಾಭಾರತಗಳನ್ನು ಹೇಳ್ತಾ ಇದ್ದರು. ಅವರು ಪ್ರಾರಂಭ ಮಾಡಿದರೆ ಜನರಿಗೆ ಒಂದು ಸಂಕಟ, ಒಳಗಿನಿಂದ ಒಂದು ಸಮಸ್ಯೆ. ಇವರು ಒಂದೊಂದು ವಿಷಯನೂ ಇಷ್ಟು ಡೀಟೇಲ್ ಆಗಿ ಹೇಳ್ತಾರೆ. ಈ ಇಡೀ ರಾಮಾಯಣ ಮಹಾಭಾರತ ಕಥೆಯನ್ನು ಹ್ಯಾಂಗ್ರಿ ಹೇಳ್ತಾರೆ ಇವರು 10-15 ದಿವಸದಲ್ಲಿ ಅಂತ. ಇವರ ಈ ಪ್ರಶ್ನೆ ಅವರಿಗಲ್ಲಿ ಗೊತ್ತಾಗ್ಬಿಡ್ತಿತ್ತು ಗೋವಿಂದಾಚಾರ್ಯರಿಗೆ. ಅವರು ಉತ್ತರ ಕೊಡ್ತಿದ್ರು, ನಾನು ಇಲ್ಲಿ ಕಥೆ ಹೇಳುವುದಕ್ಕೆ ಬಂದಿಲ್ಲ, ಕಥೆ ನಿಮಗೆ ಗೊತ್ತು ಅಂತ. ಅಂದರೆ ನಾವು ಗೋವಿಂದಾಚಾರ್ಯರನ್ನು ಯಾಕೆ ನೆನಪಿಸಿಕೊಳ್ಬೇಕು ಅಂತಂದರೆ, ಪ್ರವಚನಗಳಿಗೆ ಇದ್ದಂತಹ ಒಂದು ಸಾಂಪ್ರದಾಯಿಕ ಸ್ವರೂಪವನ್ನೇ ಬದಲಾಯಿಸಿ ಒಗೆದ್ರು ಅವರು. ಏನದು? ಕಥೆಯನ್ನು ಹೇಳ್ತಾ ಹೋಗ್ಬಿಡೋದು, ಹೇಳುವುದಕ್ಕೆ ಅದರಲ್ಲಿ ಹೊಸ ವಿಷಯ ಇಲ್ಲ ಅಂತ ಅನ್ನಿಸ್ಬಿಟ್ರೆ ಕಥೆಯನ್ನು ಹೇಳ್ಕೊಂಡು ಹೋದರೆ ಆಯಿತು. ಹೀಗೆ ಆ ಕಥನದ ನಿರೂಪಣೆಯನ್ನು ಸಂದರ್ಭ ಬಂದರೆ ಸಂದರ್ಭಕ್ಕೆ ಸರಿಯಾಗಿ ಕೆಲವು ವಿಶ್ಲೇಷಣೆಗಳನ್ನು ಮಾಡೋದು ಅಲ್ಲಿನವರೆಗೆ ಬಂದಂತಹ ಪ್ರವಚನಗಳ ಒಂದು ಸಾಮಾನ್ಯ ಕ್ರಮ ಆಗಿತ್ತು. ಇದನ್ನು ಬದಲಾಯಿಸಿದರು. ನಮ್ಮ ಜನರು ಕೂಡ ಅದಕ್ಕೆ ಒಗ್ಗಿ ಹೋಗಿದ್ವಿ ನಾವು. ಈಗ ಮುಂದೆ ಕಥೆಯ ಈ ಭಾಗವನ್ನು ಹೇಳ್ತಾರೆ, ನೋಡೋಣ ಇದನ್ನು ಹೇಗೆ ಹೇಳ್ತಾರೆ, ದ್ರೌಪದಿ ವಸ್ತ್ರಾಪಹರಣ ಹೆಂಗೆ ಹೇಳ್ತಾರೆ ನೋಡೋಣ ಅನ್ನುವಂಥದ್ದು. ಈ ಕುತೂಹಲವನ್ನೇ ಅವರು ಕಿತ್ತೆಸೆದರು. ಕೇವಲ ಕಥೆಯ ಬಗೆಗಿನ ಕುತೂಹಲವನ್ನು. ಅಂದರೆ ವಿಷಯಾಧಾರಿತವಾದಂತಹ ಒಂದು ಥಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಏನು ಹೇಳ್ತೇವೆ, ಅಥವಾ ಥಿಮ್ಯಾಟಿಕ್ ಪ್ರೆಸೆಂಟೇಷನ್ ಅಂತ ಏನು ಹೇಳ್ತೇವೆ, ಅಂಥ ಒಂದು ಹೊಸ ವಿನೂತನ ಪದ್ಧತಿಯನ್ನು ಆರಂಭಿಸಿದವರು ಬನ್ನಂಜೆಯವರು. ಅಂದರೆ ಯಾವುದೋ ಒಂದು ಪಾತ್ರ ಅಥವಾ ಪ್ರಸ್ತುತತೆ ಅಥವಾ ಇನ್ನೊಂದು ಯಾವುದೋ ಒಂದು ಮಹತ್ವದ ಸಂಗತಿ, ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಕಥೆಯಲ್ಲಿ ಬರುವಂತಹ ವಿಷಯಗಳನ್ನು, ಸಂಗತಿಗಳನ್ನು, ಸಂದರ್ಭಗಳನ್ನು ಅದಕ್ಕೆ ರೆಫರೆನ್ಸ್ ಆಗಿ ಹೇಳುವಂಥ ಒಂದು ಹೊಸ ಚಿಂತನ ಕ್ರಮವನ್ನು ಬನ್ನಂಜೆಯವರು ರೂಢಿಸಿದರು. ಅದಕ್ಕಾಗಿ ನಾವು ಅವರಿಗೆ ಋಣಿಗಳಾಗಿರಬೇಕು. ಆ ಮಾತನ್ನು ಹೇಳ್ತಾ ಹೇಳ್ತಾ ಅವರು ನಮ್ಮ ಕಿವಿಗಳಿಗೂ ಆ ಒಂದು ಹೊಸ ಪದ್ಧತಿಗೆ ನಮ್ಮ ಕಿವಿಗಳನ್ನು ಟ್ಯೂನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವ ಹಾಗೆ ಮಾಡಿದರು ಅವರು. ಅದನ್ನು ಪದೇ ಪದೇ ಹೇಳ್ತಿದ್ರು ಅವರು. ಕಥೆಯನ್ನು ಹೇಳ್ತೇನೆ ಅಂತ ಅನ್ಕೋಬೇಡಿ, ನಾನು ಕಥೆಯನ್ನು ಹೇಳೋದಿಲ್ಲ. ಮತ್ತು ಹಾಗಾದರೆ ರಾಮಾಯಣ ಮಹಾಭಾರತದಲ್ಲಿ ಕಥೆಯನ್ನು ಬಿಟ್ಟು ಮತ್ತೇನಿದೆ ತಿಳ್ಕೊಳ್ಳೋದಕ್ಕೆ? ಇದೊಂದು ಪ್ರಶ್ನೆ ಬಂದುಬಿಡುತ್ತೆ ತಕ್ಷಣ ನಮ್ಮ ಮನಸ್ಸಿನ ಎದುರಿಗೆ. ಇಲ್ಲಿ ನನಗೆ ಒಂದು ನಮ್ಮ ಮಾತು ನೆನಪಾಗ್ತದೆ, ಕನ್ನಡ ಕಾವ್ಯದ್ದು. ನಮ್ಮ ಗೋಪಾಲಕೃಷ್ಣ ಅಡಿಗರನ್ನು ನಮ್ಮ ವಿಮರ್ಶೆ ಒಂದು ಮಾತಿನಿಂದ ಅವರನ್ನು ಕರೆಯುತ್ತೆ. ಏನದು ಅಂದರೆ, ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ. ಗೋವಿಂದಾಚಾರ್ಯರು ಇಡೀ ಜನಾಂಗವನ್ನು, ಅವರು ಹಳಬರಿರಲಿ ಹೊಸಬರಿರಲಿ, ಒಳಗಣ್ಣು ಮತ್ತು ಒಳಗಿವಿಗಳನ್ನು ತೆರೆಸಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಯೋಚನೆ ಮಾಡುವ ರೀತಿಯನ್ನೇ ಬದಲಾಯಿಸಿದರು ಅವರು. ಬಹಳ ತಲಸ್ಪರ್ಶಿಯಾದಂಥ ಅಧ್ಯಯನ ಅವರದ್ದು. ಆಧುನಿಕ ಜ್ಞಾನ ಶಾಖೆಗಳನ್ನು ಕೂಡ ಆಳವಾಗಿ ಓದಿಕೊಂಡಿದ್ರು. ವೈಜ್ಞಾನಿಕ ಅಂತ ಅದನ್ನು ಈಗಾಗಲೇ ಸಾಕಷ್ಟು ಅದರ ಪ್ರಸ್ತಾಪಗಳು ಬಂದಿವೆ. ಅವರ ಪ್ರವಚನಗಳಿಂದ ನಮ್ಮ ಓದು ವಿಸ್ತಾರ ಆಯಿತು. ಅವರು ಕೆಲವು ಆಧುನಿಕ ಲೇಖಕರ ಹೆಸರುಗಳನ್ನು ಮತ್ತೆ ಮತ್ತೆ ಅವರು ಹೇಳ್ತಿದ್ರು. ಅದರಲ್ಲಿ 2 ಹೆಸರುಗಳನ್ನು ನಾನು ನೆನಪಿಸ್ಕೊಳ್ತೇನೆ. ಒಂದು ಅಲೆಕ್ಸಿಸ್ ಕ್ಯಾರೆಲ್, ಅಜ್ಞಾತ ಮಾನವ, ಮ್ಯಾನ್ ದಿ ಅನ್ನೋನ್ ಅನ್ನುವ ಕೃತಿಯ ಬಗ್ಗೆ ಬಹಳ ಪ್ರಸ್ತಾಪ ಮಾಡ್ತಿದ್ರು. ಈ ಪಾಶ್ಚಾತ್ಯ ವಿಜ್ಞಾನಿ ಹೇಗೆ ನಮ್ಮ ಈ ಪೌರ್ವಾತ್ಯ ವಿಜ್ಞಾನವನ್ನು ಹೇಗೆ ಮೆಚ್ಚಿಕೊಂಡು ಆತ ಅಲ್ಲಿ ಹೇಳಿದ್ದಾನೆ. ಇಲ್ಲಿ ನಮ್ಮ ಉಪವಾಸವೋ ಮತ್ತೊಂದು ಈ ನಮ್ಮ ಅನಾಟಮಿ ವಿಷಯ, ಇದನ್ನು ಬಹಳ ಚೆನ್ನಾಗಿ ಅಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ರು. ಈಶಾವಾಸ್ಯ ಉಪನಿಷತ್ತನ್ನು ಹೇಳುವಾಗ
ಅಲ್ಲಿಯೂ ಕೂಡ ಈ ತನ್ನೇ ಜೊತೆ ತದ್ದೇ ಜೊತೆ ಅನ್ನುವಂತಹ ಆ ಈಶಾವಾಸ್ಯ ಉಪನಿಷತ್ತಿನ ಮಂತ್ರವನ್ನು ಕುರಿತು ಹೇಳುವಾಗ ಫ್ರಿಡ್ಜಾಪ್ ಕಾಪ್ರಾ ಆ ಒಬ್ಬ ವಿಜ್ಞಾನಿ ಆಟಮ್ಗಳ ಬಗೆಗೆ ಮಾಡಿದ ಅಧ್ಯಯನ ಅದನ್ನು ಇದಕ್ಕೆ ಹೋಲಿಸಿ ಅವರು ಅಂದರೆ ನಮ್ಮ ಈ ಋಷಿಗಳು ಕಂಡ ಸತ್ಯವನ್ನು ಯಾವ ಪ್ರಯೋಗಾಲಯವೂ ಇಲ್ಲದೆ ಕಂಡ ಸತ್ಯವನ್ನು ಅಲ್ಲಿ ಅವರು ಪ್ರಸ್ತುತ ಪಡಿಸ್ತಾ ಇದ್ದರು. ಇದರ ಜೊತೆಗೆ ನನಗೆ ಇನ್ನೊಂದು ಬಹಳ ಮನಸ್ಸಿಗೆ ಹಿಡಿಸಿದಂಥದ್ದು ಅಂದರೆ ಗೌರೀಶ್ ಕಾಯ್ಕಿಣಿಯವರ ವಾಲ್ಮೀಕಿ ತೂಕಡಿಸಿದಾಗ ಅನ್ನೋ ಪುಸ್ತಕ. ರಾಮಾಯಣವನ್ನು ಹೇಳುವಾಗ ಅದನ್ನು ಬಹಳ ಹೇಳ್ತಿದ್ರು. ಅವರು ಎಷ್ಟು ಅದರ ಬಗ್ಗೆ ಹೇಳಿದರು ಅಂದರೆ ತಡಿಲಿಕ್ಕಾಗದೆ ಈ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿ ಒಮ್ಮೆ ಓದಿದಾಗಲೇ ಸಮಾಧಾನ ಆಗಿದ್ದು. ರಾಮಾಯಣದ ಸಮಸ್ಯೆಗಳು ಅಂತ ಏನಿವೆ, ಯಾಕೆ ಒಂದೆರಡು ಉದಾಹರಣೆ ಅಷ್ಟೆ ನೆನಪಿಸಿಕೊಳ್ಳೋದು ಅಷ್ಟೆ. ಯಾಕೆ ರಾಮ ವಾಲಿಯನ್ನು ಹಿಂದಿನಿಂದ ಕೊಂದ, ಯಾಕೆ ಲಕ್ಷ್ಮಣ ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಅಂದರೆ ಬರ್ಬರಿಕ್ ಆ್ಯಕ್ಟ್ ಅಂತ ನಾವು ಅದನ್ನು ಕರಿಬಹುದೇನೋ, ಯಾಕೆ ಶೂರ್ಪಣಖಿ ಪ್ರಣಯವನ್ನು ತೋಡಿಕೊಂಡಿದ್ದೇ ತಪ್ಪ, ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿದರೆ ಏನು ಹೇಳಬೇಕು? ಇವೆಲ್ಲ ಸಮಸ್ಯೆಗಳು ರಾಮಾಯಣದ ಸಮಸ್ಯೆಗಳು. ಅದನ್ನು ಗೌರೀಶ್ ಕಾಯ್ಕಿಣಿ ಅಲ್ಲಿ ಅದಕ್ಕೆ ಏನಂತ ಹೇಳ್ತಾರವರು ಅಂದರೆ ಆ ಭಾಗಗಳನ್ನು ಬರೆಯುವಾಗ ಸ್ವಲ್ಪ ನಿದ್ದೆ ಜಾಸ್ತಿ ಬಂದುಬಿಟ್ಟಿತ್ತಂತೆ ವಾಲ್ಮೀಕಿ, ಹಾಗಾಗಿ ಒಂದು ಸ್ವಲ್ಪ ತೂಕಡಿಸಿಬಿಟ್ಟ ಅವನು ಅಂತ. ಅದಕ್ಕೆ ಅವ್ರು ಕೊಟ್ಟ ಶೀರ್ಷಿಕೆನೇ ಅದು, ವಾಲ್ಮೀಕಿ ತೂಕಡಿಸಿದಾಗ ಅಂತ. ಹಾಗಾಗಿ ನಮ್ಮ ಸಾಹಿತ್ಯ ವಿಮರ್ಶೆಯನ್ನು ಕುರಿತು ನಾವು ಅಧ್ಯಯನ ಮಾಡುವಾಗ ಒಂದು ಮಾತು ಬರುತ್ತೆ. ಏನು ಅಂದರೆ ಒಬ್ಬ ವಿಮರ್ಶಕನ ಜವಾಬ್ದಾರಿ ವಿಮರ್ಶೆಯನ್ನು ಮಾಡುವುದಷ್ಟೇ ಅಲ್ಲ, ವಿಮರ್ಶೆಯ ತತ್ವಗಳನ್ನು ಜಗತ್ತಿನಲ್ಲಿ ಉತ್ತಮ ಅಭಿರುಚಿಯನ್ನು ಪ್ರಚಾರ ಮಾಡುವುದು ಅಂತ. ಅಂತಹ ಒಬ್ಬ ಮಹಾನ್ ವಿಮರ್ಶಕ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಅವರು ಆಗಾಗ ಹೇಳ್ತಿದ್ರು. ಯಾರಾದರೂ ಅವರಿಗೆ ಇದು ಹೇಗ್ರಿ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಇದು ಹೆಂಗೆ ಸಾಧ್ಯ ಆಯಿತು ಅಂದರೆ ಇಲ್ಲೊಬ್ರು ಹೇಳಿದರು ಗುರುಗಳು 70 ವರ್ಷಗಳ ಕಾಲ ಅಧ್ಯಯನ ಮಾಡಿದರು, ಪೆರ್ಲಾ ಅವರು ಹೇಳಿದರು ಬಹುಶಃ. ಅವ್ರು ಹೇಳ್ತಿದ್ರು, ನಾನು 40 ವರ್ಷದ ಕಾಲ ಅಧ್ಯಯನ ಮಾಡಿದ್ದೀನಿ, ನಾನು ಹೇಳ್ತೀನಿ, ನಿಮಗೂ ಕುತೂಹಲ ಬರೋದಾದರೆ ನೀವು ಓದ್ರಿ, ಯಾರು ಬೇಡ ಅಂದರು ಅಂತಂದರೆ ಓದಿನ ಅಭಿರುಚಿಯನ್ನು ನಮ್ಮಲ್ಲಿ ಹುಟ್ಟು ಹಾಕಿದ ಒಬ್ಬ ದೊಡ್ಡ ವ್ಯಕ್ತಿ ಅವರು. ಅಂದರೆ ನಾನು ಹೇಳಿದ್ದೆ ಫೈನಲ್ ಅನ್ನುವಂತಹ ಅಹಂ ಎಲ್ಲೂ ಇರ್ತಿರಲಿಲ್ಲ. ಆದರೆ ಏನನ್ನು ಹೇಳ್ತಾರೋ ಅದನ್ನು ಚೆನ್ನಾಗಿ ಓದಿಕೊಂಡು ಅದಕ್ಕೆ ಸರಿಯಾದ ಒಂದು ತತ್ವದ ಹಿನ್ನೆಲೆಯಲ್ಲಿಯೇ ಅದನ್ನು ಅವರು ಹೇಳ್ತಿದ್ರು. ಅಂಥ ಯೋಗ್ಯತೆ ನಿಮಗೂ ಬರಲಿ ಅನ್ನುವ ಹಾರೈಕೆ ಅವರ ಆ ಮಾತಿನಲ್ಲಿ ಇರ್ತಿತ್ತು. ತಮಾಷೆಯನ್ನು ಕೂಡ ಆಗಾಗ ಮಾಡ್ತಿದ್ರು ಅವರು. ನಂಬಿಕೆಯ ಪ್ರಶ್ನೆ ಬಂದರೆ ಅದಕ್ಕೆ ಅವ್ರು ಹೇಳ್ತಿದ್ರು, ಅಲ್ರಿ ನೀವು ರಾಮಾಯಣವನ್ನು ಓದಿದ ಮೇಲೆ ತಾನೇ ನಂಬಿಕೆ ಅಥವಾ ಅಪನಂಬಿಕೆಯ ಪ್ರಶ್ನೆ. ನಾನು ರಾಮಾಯಣ ಓದಿಲ್ಲ, ಅದಕ್ಕೆ ಅದನ್ನು ನಾನು ನಂಬುವುದಿಲ್ಲ ಅನ್ನುವವರ ಗುಂಪಿಗೆ ದಯವಿಟ್ಟು ಸೇರಬೇಡ್ರಿ ಅಂತ ಭಾಳ ನಿಷ್ಠುರವಾಗಿ ನಮ್ಮ ಅಜ್ಞಾನವನ್ನು ಓದ್ರಿ, ಮೊದಲು ಮೂಲಕ್ಕೆ ಹೋಗಿ ಎಲ್ಲವನ್ನು ತಿಳ್ಕೊಳ್ಳಿ ಅನ್ನುವ ಒಂದು ಪ್ರೇರಣೆಯನ್ನು ಅವರು ನಮ್ಮಲ್ಲಿ ಹುಟ್ಟಾಕ್ತಾ ಇದ್ದರು. ರಾಮಾಯಣ ಮಹಾಭಾರತಗಳನ್ನು ಬಹಳ ಆಪ್ತವಾಗಿ ಹೇಳ್ತಾ ಇದ್ದರು. ಅವರು ಹೇಗೆ ಹೇಳ್ತಿದ್ರು ಅಂದರೆ ಒಂದು ಆತ್ಮೀಯ ಸಂವಾದ ಅನ್ನಿಸ್ತಾ ಇತ್ತು. ಕೇಳುವ ನಾವು ಮತ್ತು ಅವರು ಬಹಳ ವ್ಯತ್ಯಾಸದಲ್ಲಿ ಇದ್ದೀವಿ ಅಂತ ನನಗೆ ಅನ್ನಿಸ್ತಿರಲಿಲ್ಲ. ಒಂದು ಆತ್ಮೀಯವಾದಂತಹ ಶೈಲಿ. ತಾವೂ ಕೂಡ ಅದನ್ನು ಸಂತೋಷ ಪಡ್ತಾ ತಲ್ಲೀನರಾಗಿ ನಮ್ಮನ್ನೂ ಅದರಲ್ಲಿ ಮುಳುಗಿಸ್ತಿದ್ರು ಅವರು. ರಾಮಾಯಣ ಇರಲಿ ಮಹಾಭಾರತ ಇರಲಿ ಮನದಟ್ಟು ಮಾಡಿಸ್ತಿದ್ರು ಮತ್ತು ಪ್ರಸ್ತುತ ಕಾಲಕ್ಕೆ ಅವನ್ನು ಅನ್ವಯ ಮಾಡ್ತಾ ಇರ್ತಿದ್ರು. ಅದು ಬಹಳ ಮಹತ್ವದ ಅಂಶ. ಇನ್ನು ಕೆಲವು ಅಸಂಗತವಾದಂಥ ವಿಷಯಗಳನ್ನು, ಅಸಂಬದ್ಧ ಅಂತ ನಮಗೆ ಅನ್ನಿಸಬಹುದಾದಂಥ ವಿಷಯಗಳನ್ನು ನಿವಾರಿಸಿ ಬಿಡ್ತಿದ್ರು. ಒಂದೇ ಉದಾಹರಣೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ ವಾಲ್ಮೀಕಿ ರಾಮಾಯಣದ ಕರ್ತೃ, ಅವನು ಒಬ್ಬ ಬೇಡನಾಗಿದ್ದ ಅನ್ನುವ ಕಥೆ ಅದು ಸುಳ್ಳು. ಅದನ್ನು ನೀವು ನಂಬಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ನಾರದರು ವಾಲ್ಮೀಕಿಯನ್ನು ಭೇಟಿಯಾಗಿ, ನೋಡಪ್ಪ ಇದನ್ನೆಲ್ಲ ಬಿಟ್ಟುಬಿಡು, ನೀನು ಈ ಥರ ಎಲ್ಲ ಡಕಾಯಿತರನ್ನು ಈ ಕೊಲೆ ಸುಲಿಗೆ ಇದರಿಂದ ಪಾಪವನ್ನು ಗಳಿಸ್ತೀಯಾ, ಈ ಪಾಪವನ್ನು ಹಂಚ್ಕೊಳ್ತಾಳ, ಹೋಗಿ ಕೇಳು ನಿನ್ನ ಹೆಂಡ್ತಿಗೆ ಅಂತ. ಯಾವ ಹೆಂಡ್ತಿ ತಾನೇ ಹಂಚ್ಕೊಳ್ತಾಳೆ? ಅವಳು ಬಹಳ ಪ್ರಾಕ್ಟಿಕಲ್ ಆದ ಉತ್ತರ ಕೊಟ್ಟಳು ಹೆಂಡ್ತಿ. ಅಲ್ಲಯ್ಯ, ನಾನು ಹೊಟ್ಟೆ ತುಂಬೋದು ನಿನ್ನ ಕೆಲಸ,
ನೀ ಅದನ್ನ ಹೆಂಗೆ ಮಾಡ್ತೀಯ ಅದು ನಿನಗೆ ಬಿಟ್ಟಿದ್ದು, ನಿನ್ನ ಪಾಪ ನಾನು ಯಾಕೆ ಹಂಚ್ಕೊಳ್ಳಿ ಅಂತ. ಅಂದರೆ ಈ ಕಥೆಯಲ್ಲಿ ಹೆಂಡತಿಯರನ್ನು ಒಂಚೂರು ಚುಚ್ಚಿದ ಒಂದು ಮಾತು ಬರ್ತದಿಲ್ಲಿ ಇರಲಿ. ಆಮೇಲೆ ಅವನು ಬಂದು ಹೇಳ್ದ ವಾಲ್ಮೀಕಿ ನಾರದರಿಗೆ, ಹೀಗಂದ್ಲು ನನ್ನ ಹೆಂಡತಿ ಅಂತ. ಅದಕ್ಕೆ ನಾರದರು, ಆದ್ದರಿಂದ ಅದನ್ನೆಲ್ಲ ಬಿಟ್ಟು ಬಿಡು, ನೀನು ರಾಮನಾಮವನ್ನು ಸ್ಮರಣೆ ಮಾಡ್ತಾ ತಪಸ್ಸನ್ನು ಮಾಡು ಅಂತ. ರಾಮ ಅಂತ ಅನ್ನಲಿಕ್ಕೆ ಬರಲಿಲ್ಲಂತೆ ವಾಲ್ಮೀಕಿಗೆ. ಅದಕ್ಕೆ ಇದು ಹೇಗೆ ಮಾಡಬೇಕು ಅಂತ ಏನು ಮಾಡಿದ್ರಂತೆ ನಾರದರು, ಅಲ್ಲೇ ಎದುರಿಗಿದ್ದಂಥ ಒಂದು ಮರವನ್ನು ತೋರಿಸಿ ಇದಕ್ಕೇನಂತಾರೆ ಅಂತ ಕೇಳಿದ್ರಂತೆ. ಮರ, ಸರಿ ನೀ ಅದನ್ನೇ ಹೇಳ್ತಾ ಹೋಗು ಅಂತ. ಅಂದರೆ ವಾಲ್ಮೀಕಿಗೆ ನಾರದರಿಗೆ ಕನ್ನಡ ಭಾಷೆ ಗೊತ್ತಿತ್ತು ಅಂತ ಆಯಿತು. ಅದರಿಂದ ಅದನ್ನು ನಾವು ಇಂತಹ ಕಥೆಗಳನ್ನು, ಇವು ಎಲ್ಲೂ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ, ಇವನ್ನ ನಂಬುವ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವುಗಳನ್ನು ಅವ್ರು ಹೇಳ್ತಿದ್ರು. ಪಾತ್ರಗಳನ್ನು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಅವರು. ಅದರಿಂದ ನಾನು ರಾಮಾಯಣದಿಂದ ಒಂದು ಉದಾಹರಣೆಯನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತೇನೆ. ಅದೇನು ಅಂದರೆ, ರಾಮ ವನವಾಸಕ್ಕೆ ಹೋಗೋದಕ್ಕೆ ಕಾರಣ ನಮ್ಮ ಕೈಕೇಯಿ ಬೇಡಿದ 2 ವರಗಳು. ಒಂದು ರಾಮ ವನವಾಸಕ್ಕೆ ಹೋಗಬೇಕು, ಇನ್ನೊಂದು ಭರತನೇ ಪಟ್ಟಾಭಿಷೇಕ ಅವನಿಗೆ ಆಗಬೇಕು ಅಂತ. ಇವು ಒಂದಕ್ಕೊಂದು ಪೂರಕ ಈ ವರಗಳು. ರಾಮ ವನವಾಸಕ್ಕೆ ಹೋದರೆ ಮಾತ್ರ ಭರತ ಯುವರಾಜ ಆಗಲಿಕ್ಕೆ ಸಾಧ್ಯ, ರಾಜ ಆಗಲಿಕ್ಕೆ ಸಾಧ್ಯ. ಈ ವರಗಳನ್ನು ಬೇಡು ಅಂತ ಹೇಳಿಕೊಟ್ಟಿದ್ಯಾರು? ಮಂಥರೆ. ಮಂಥರೆ ಯಾಕೆ ಹೀಗೆ ಹೇಳಿದ್ಲು ಅಂದರೆ, ರಾಮ ಚಿಕ್ಕ ಮಗು ಆಗಿದ್ದಾಗ ಅವನನ್ನು ಎತ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಲು. ರಾಮ ಅವಳ ಹತ್ರ ಹೋಗಲಿಲ್ವಂತೆ. ಆ ಒಂದು ನೋವನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ಲಂತವಳು. ಈ ಸೇಡಿನ ಒಂದು ಪ್ರಾಸೆಸ್ ಅನ್ನೋದು ಹೇಗಿದೆ ನೋಡಿ, ಅಲ್ಲಿಂದ ಇಟ್ಕೊಂಡಿದ್ಲವಳು ಅಂತ ಹೇಳ್ತಾರಲ್ಲಿ. ಇರಲಿ, ಆದರೆ ಇಲ್ಲೆಲ್ಲ ಒಂದು ವಿಷಯ ಹಿಂದಕ್ಕೆ ಉಳಿದು ಬಿಡುತ್ತೆ. ಅದು ಯಾವುದು ಅಂದರೆ, ಇದು ಬರೀ ವರ ಅಥವಾ ಪಟ್ಟಾಭಿಷೇಕದ ಮಾತಲ್ಲ. ಇಲ್ಲಿ ಮಂಥರೆಗಿಂತ ಕೈಕೇಯಿಗಿಂತ ದಶರಥ ಇದಕ್ಕೆ ಹೆಚ್ಚು ಜವಾಬ್ದಾರ ಅನ್ನೋದನ್ನು ನಮ್ಮ ಗಮನಕ್ಕೆ ಅವರು ತರ್ತಾರೆ. ಯಾಕಂದರೆ ದಶರಥ ಕೈಕೇಯಿಯನ್ನು ಮದುವೆ ಮಾಡಿಕೊಳ್ಳುವಾಗ ಅವಳ ಅಪ್ಪನಿಗೆ ಮುಂದೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟುತ್ತೀನಿ ಅಂತ ಮಾತು ಕೊಟ್ಟಿದ್ದ. ಮತ್ತು ಕೌಸಲ್ಯ ಇದ್ಲಲ್ವಾ, ಹೌದು, ಅವಳಿಗೆ ಸಂತಾನ ಆಗಿರಲಿಲ್ಲ. ಮತ್ತು ಶಾಂತ ಅಂತ ಒಂದು ಹುಡುಗಿ ಹೆಸರು ಹೇಳ್ತಾರಲ್ಲ, ಅವಳು ಈ 3 ಪಟ್ಟ ಮಹಿಷಿಯರಲ್ಲಿ ಹುಟ್ಟಿದ ಹೆಣ್ಮಗಳಲ್ಲ. ಈ 3ರನ್ನು ಹೊರತುಪಡಿಸಿ 350 ಮಂದಿ ಇದ್ರಂತೆ ದಶರಥನ ರಾಣಿಯರು. ಅವರಲ್ಲಿ ಯಾರದೋ ಒಬ್ಬ ಮಗಳವಳು. ಇವೆಲ್ಲ ವಿವರಗಳನ್ನು ಅವ್ರು ಹೇಳ್ತಾ ಇದ್ರೆ ನಮಗೆ ರೋಮಾಂಚನ ಆಗೋದು. ಸರಿ, ಇನ್ನು ಕೈಕೇಯಿಯನ್ನು ಮದುವೆ ಮಾಡಿಕೊಳ್ಳೇಬೇಕು ಹೇಗಾದರೂ, ಯಾಕಂದರೆ ಅವಳು ಭಾಳ ಸುಂದರವಾಗಿದ್ಲು. ಅದಕ್ಕೆ ಒಂದು ಕಡೆ ವಾಲ್ಮೀಕಿ ಕವಿಗಳು ದಶರಥನನ್ನು ಕಾಮಿ ಅಂತ ಕರೀತಾರಂತೆ. ಅದನ್ನು ಕೂಡ ಹೇಳಿದರು ಅವರು. ಅಂತಹ ದಶರಥ ಏನು ಮಾಡಿದ, ಅವಳ ಅಪ್ಪನಿಗೆ ಮಾತು ಕೊಟ್ಟ. ಆದರೆ ಈ ಮಾತು ಸ್ವತಃ ಕೈಕೇಯಿಗೆ ನೆನಪಿರಲಿಲ್ಲ. ಅವಳು ರಾಮನನ್ನು ತುಂಬ ಪ್ರೀತಿಸ್ತಾ ಇದ್ಲು. ಮುಂದೆ ಏನಾಯಿತು, ಇನ್ನು ರಾಮನಿಗೆ ಪಟ್ಟ ಕಟ್ಟಬೇಕು ಅನ್ನುವ ದಶರಥನ ನಿರ್ಧಾರ ಬಹಳ ಆತುರದ್ದಾಗಿತ್ತು ಅಂತ ಹೇಳ್ತಾರೆ ಅವರು. ರಾಮನ ಹುಟ್ಟುಹಬ್ಬವನ್ನು ಆಚರಿಸೋ ನೆಪದಲ್ಲಿ ಪಟ್ಟಾಭಿಷೇಕದ ಒಂದು ಘೋಷಣೆಯನ್ನು ಮಾಡಿಬಿಟ್ಟ ಅವನು. ಕೈಕೇಯಿಗೆ ಹೇಳಿದ್ದಿದ್ರೆ ಅವಳು ಬಹುಶಃ ಒಪ್ಕೊಳ್ತಿದ್ಲೇನೋ. ಆದರೆ ಹೇಳಿದ್ರಾಯ್ತು, ಅವಳಿಗೆ ಹೇಳಿಬಿಟ್ರೆ ಎಲ್ಲಿ ಅವಳು ಭರತನಿಗೆ ನೀನು ಮಾತು ಕೊಟ್ಟಿದೀಯಲ್ಲ ಅಂತ ಹೇಳಿಬಿಡ್ತಾಳೋ ಅನ್ನೋ ಭಯದಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ನಂತವನು. ಮುಂದೂಡ್ತಾ ಹೋದ. ಎಷ್ಟೆಷ್ಟು ಮಹತ್ವದ ವಿಷಯಗಳನ್ನು ಮುಂದೂಡ್ತೇವೋ ಅಷ್ಟಷ್ಟು ಅದು ಕಗ್ಗಂಟಾಗತ್ತೆ ಅನ್ನೋ ಸತ್ಯವನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ. ಹೀಗೆ ಈ ಸಮಸ್ಯೆ ಜಟಿಲವಾಗ್ತಾ ಹೋಯಿತು. ಹೀಗೆ ಒಬ್ಬೊಬ್ಬರ ಅಚಾತುರ್ಯದಿಂದ ರಾಮಾಯಣ ಬೆಳೀತು. ರಾಮ ಕಾಡಿಗೆ ಹೋಗಬೇಕಾಗಿ ಬಂತು ಅಂದರೆ ಒಂದು ಪ್ರಸಂಗವನ್ನು ಎಷ್ಟು ವಿವರವಾಗಿ ಅವರು ಪರಿಶೀಲಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಇನ್ನು ಮಹಾಭಾರತಕ್ಕೆ ಬಂದರೆ, ಮಹಾಭಾರತದ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಜಗಳಗಳು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಮಗೆ ಇವತ್ತು ಮಹಾಭಾರತದ ಪ್ರತಿಗಳು ಸಿಗ್ತಾ ಇಲ್ಲ. ಆ ಮೂಢನಂಬಿಕೆಯನ್ನು ಅಲ್ಲಿ ಬೈತಾರವರು. ಅಷ್ಟೇ ಅಲ್ಲ, ಗೀತಾ ಸಂದೇಶದ ಕೃಷ್ಣ ಅರ್ಜುನನಿಗೆ ಗೀತಾ ಉಪದೇಶವನ್ನು ಮಾಡುವ ಚಿತ್ರವನ್ನು ಮನೆಯಲ್ಲಿ ಹಾಕ್ಕೊಂಡ್ರೆ ಜಗಳ ಆಗತ್ತೆ ರೀ ಅಂತ ಹೇಳೋರು ಇದ್ದಾರೆ.
ಇಂಥ ಎಲ್ಲ ಮೂಢನಂಬಿಕೆಗಳನ್ನು ಬನ್ನಂಜೆಯವರು ಕಿತ್ತೆಸೆದರು ನಮ್ಮ ಮನಸ್ಸುಗಳಿಂದ. ಮಹಾಭಾರತದಲ್ಲಿ ನಮ್ಮ ಗಮನಕ್ಕೆ ಅವರು ತಂದಂತಹ ಒಂದು ಅಪರೂಪದ ಒಂದು ಸಂಗತಿ ಅಂದರೆ ದುಷ್ಟಕೂಟವೊಂದರ ಅಸ್ತಿತ್ವ. ಯಾರಿದ್ರು ಈ ದುಷ್ಟಕೂಟದಲ್ಲಿ ಅಂದರೆ ದುರ್ಯೋಧನ, ಕಂಸ, ಜರಾಸಂಧ ಮತ್ತು ನರಕಾಸುರ, ಈ 4 ಜನ. ಕಂಸನನ್ನು ಕೃಷ್ಣ ತಾನೇ ಕೊಂದು ಈ ಕಂಸ ತನ್ನ ತಂದೆ ತಾಯಿಯನ್ನೂ ಸೆರೆಮನೆಯಲ್ಲಿ ಇಟ್ಟಿದ್ದ ಮತ್ತು ಕೃಷ್ಣನ ತಂದೆ ತಾಯಿಯನ್ನೂ ಸೆರೆಮನೆಯಲ್ಲಿ ಇಟ್ಟಿದ್ದ. ಕಂಸನನ್ನು ಕೊಂದು ಅವನ ದುಷ್ಟತನದಿಂದ ಪಾರು ಮಾಡಿದ. ಇನ್ನು ನರಕಾಸುರನ ಸುದ್ದಿಗೆ ಬಂದರೆ, ಅಥವಾ ಮೊದಲು ಜರಾಸಂಧನನ್ನು ಕುರಿತು ನಾವು ಯೋಚನೆ ಮಾಡಿದರೆ, ಜರಾಸಂಧ ಇಡೀ ಭರತಖಂಡದ ದೇಶಗಳ ರಾಜಕುಮಾರರನ್ನು ಸೆರೆ ಹಿಡಿದಿಟ್ಟಿದ್ದಂತೆ. ಎಷ್ಟು ಜನ ಅವರು ಅಂದರೆ 28,000 ರಾಜಕುಮಾರರು. ನರಕಾಸುರ ಎಲ್ಲ ದೇಶಗಳ ರಾಜಕುಮಾರಿಯರನ್ನು ಸೆರೆ ಹಿಡಿದು ಇಟ್ಟಿದ್ದ. ಅವರು 16,000 ರಾಜಕುಮಾರಿಯರು. ಅಂದರೆ ಇಲ್ಲಿಯ ದುಷ್ಟತನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಆಯಾ ದೇಶಗಳಿಗೆ ಉತ್ತರಾಧಿಕಾರಿಗಳೇ ಇಲ್ಲದಂತೆ ಮಾಡಿಬಿಡೋದು, ತಮ್ಮ ಸಾಮ್ರಾಜ್ಯವನ್ನು ಕಟ್ಟೋದು. ಈ ಒಂದು ಅಂಶವನ್ನು ಅವರು ಅಲ್ಲಿ ಹೇಳ್ತಾರೆ. ಹಾಗಾಗಿ ಜರಾಸಂಧನನ್ನು ಭೀಮನನ್ನು ಕರ್ಕೊಂಡು ಹೋಗಿ ಕೊಂದ, ನರಕಾಸುರನನ್ನು ತಾನೇ ಸ್ವತಃ ಹೋಗಿ ಕೊಂದ, ಅಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದ. ನೀವು ನಿಮ್ಮ ಊರುಗಳಿಗೆ ಹೋಗ್ರಮ್ಮ ಅಂತ ಹೇಳಿದ ಕೃಷ್ಣ. ಆ ಹೆಣ್ಮಕ್ಳು ಹೇಳಿದ್ರಂತೆ, ಕೃಷ್ಣ ನಮಗೊಂದಿಷ್ಟು ವಿಷ ಕೊಟ್ಬಿಡು, ತಿಂದು ಸತ್ತು ಹೋಗ್ಬಿಡ್ತೇವೆ ಇಲ್ಲಿ ಅಂತ. ಯಾಕೆ ಅಂದರೆ ನಾವು ಈ ನರಕಾಸುರನ ಸೆರೆಮನೆಯಲ್ಲಿ ಇದ್ದವರು, ಕಳಂಕಿತರು ನಾವು, ನಮ್ಮನ್ನು ಈ ಸಮಾಜ ಒಪ್ಕೊಳ್ಳೋದಿಲ್ಲ ಅಂದಾಗ ಕೃಷ್ಣ ಆ ಎಲ್ಲ 16,000 ನಾರಿಯರಿಗೂ ನಿಮಗೆ ನಾನು ಕೃಷ್ಣನ ಪತ್ನಿಯರ ಸ್ಥಾನವನ್ನು ಕೊಡ್ತೇನೆ, ನೀವು ಅದನ್ನು ತೆಗೆದುಕೊಂಡು ಒಪ್ಪಿಕೊಳ್ಳಿ ನೀವು ಅಂತ ಹೇಳಿದ. ಹಾಗಾಗಿ ಅವರನ್ನು ಮದುವೆಯಾದನೇ ಹೊರತು ಹೆಣ್ಣಿನ ಒಂದು ವಿಷಯ ಲಂಪಟತನದಿಂದ ಅಲ್ಲ ಅನ್ನೋದನ್ನು ಹೇಳುವಾಗ ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಕೃಷ್ಣನ ಕುರಿತು ಎಷ್ಟೆಲ್ಲ ನಮ್ಮಲ್ಲಿ ಅಪಹಾಸ್ಯದ ಮಾತುಗಳು ಅವು ಇವೆ ಅನ್ನೋದನ್ನು ಅಲ್ಲಿ ನಾವು ಗುರುತಿಸ್ತೇವೆ. ಹೀಗೆ ರಾಮಾಯಣ ಮಹಾಭಾರತಗಳನ್ನು ನಮಗೆ ಒಂದು ಹೊಸ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಸಿಕೊಟ್ಟ ಆಚಾರ್ಯರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ಅವರನ್ನು ಕುರಿತು 4 ಮಾತುಗಳನ್ನು ಹೇಳುವಂಥ ಒಂದು ಅವಕಾಶವನ್ನು ಈ ವೇದಿಕೆ ಇವತ್ತು ನನಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ, ಶಾಂತರಾಗಿ ಕುಳಿತು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು, ನಮಸ್ಕಾರಗಳು.